ಹೆಲೋ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನಾನು ಬೆಸ್ಟ್ ಒಂದು ಪ್ರಾಡಕ್ಟ್ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಸುಮಾರು ಟೈಮಿಂದ ಹೇಳ್ತಾ ಇದ್ದೀನಿ. ಎಲ್ಲರಿಗೆ ಯಾರಿಗೂ ಕೂಡ ಇಷ್ಟ ಇರಲ್ಲ ತಮ್ಮ ಮುಖದಲ್ಲಿ ನೆರಿಗೆ ಬೀಳೋದು, ಸ್ವಲ್ಪ ವಯಸ್ಸಾದಾಗೆ ಕಾಣೋದು. ಇದು ಯಾರಿಗೂ ಕೂಡ ಇಷ್ಟ ಇರಲ್ಲ. ಆದರೆ ಏನು ಮಾಡಲಿಕ್ಕೆ ಆಗಲ್ಲ, ಆಗ್ತದೆ. ಅದಕ್ಕೆ ಕೆಲವರು ತುಂಬ ಕಾಸ್ಟ್ಲಿದ್ದು ಕಾಸ್ಮೆಟಿಕ್ಸ್ ಅದು ಇದು ಸರ್ಜರಿ ಎಲ್ಲ ಮಾಡ್ತಾರೆ. ಅದನ್ನು ನಾವು ತಡಿಲಿಕ್ಕೆ ಆಗೋದೇ ಇಲ್ಲ. ನಮಗೆ ವಯಸ್ಸು ಆಗ್ತಾ ಆಗ್ತಾ ನೆರಿಗೆ ಬೀಳಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೇನೆ. ಆದರೆ ಅದನ್ನು ನಾವು ಸ್ವಲ್ಪ ಲೇಟಾಗಿ ನಮ್ಮ ಮುಖದಲ್ಲಿ ನೆರಿಗೆ ಬೀಳುವಾಗೆ ಮಾಡ್ಬೋದು. ಅಂದರೆ ಈ ಪ್ರೊಸೆಸನ್ನು ನಾವು ಸ್ವಲ್ಪ ಲೇಟಾಗಿ ಸ್ಲೋ ಆಗಿ ಆಗುವಾಗೆ ಟ್ರೈ ಮಾಡ್ಬೋದು. OZiva ಅವರದ್ದು ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಬಿಲ್ಡರಿಂದ ಇದನ್ನು ನಾನು ನಿಮ್ಮ ಜೊತೆ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಕೇವಲ ನಾವು ಹೊರಗಡೆ ನಮ್ಮ ಮುಖಕ್ಕೆ ಕ್ರೀಮ್ ಅದು ಇದು ಬಳಸಿದರೆ ಸಾಕಾಗೋದಿಲ್ಲ, ಒಳಗಡೆಯಿಂದ ಕೂಡ ನಮಗೆ ಸ್ವಲ್ಪ ಶಕ್ತಿ ಬೇಕು. ಹಾಗಾಗಿ ಕೊಲಾಜನ್ ಏನು ಮಾಡುತ್ತೆ, ನಮ್ಮ ವಯಸ್ಸಾದಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಬಿಲ್ಡ್ ಮಾಡಬೇಕಾದ್ರೆ, ಸ್ವಲ್ಪ ಜಾಸ್ತಿ ಮಾಡಬೇಕಾದ್ರೆ ಇಂಥದ್ದೆಲ್ಲ ನಾವು ತಗೊಳ್ಬೇಕಾಗತ್ತೆ. ಇದು ಪ್ಯೂರ್ಲಿ ಪ್ಲಾಂಟ್ ಬೇಸ್ಡ್, ಅಂದರೆ ಗಿಡಮೂಲಿಕೆಯಿಂದ ಮಾಡಿದ್ದಾರೆ. ವೆಜಿಟೇರಿಯನ್ ಅಲ್ಲಿ ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಬಿಲ್ಡರ್ ಇದು. ಹಾಗಾಗಿ ಯಾರು ಕೂಡ ಇದನ್ನು ನೀವು ತಗೊಳ್ಬಹುದು. ಇದರಲ್ಲಿ ನಿಮ್ಮ ಸ್ಕಿನ್ ಅನ್ನು ರಿಪೇರ್ ಮಾಡುವಂತ ಶಕ್ತಿ ಇದೆ. ಒಂದು ಆಂಟಿ ಏಜಿಂಗ್ ಇದು. ಹಾಗಾಗಿ ಬೇಗನೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ನೆರಿಗೆ ಇರಲಿ ಅಥವಾ ನಿಮಗೆ ಬೇಗನೆ ವಯಸ್ಸಾದಂಗೆ ಕಾಣುವಂಥದ್ದೆಲ್ಲ ಬರಲ್ಲ. ಹಾಗಾಗಿ ನಾವು ಇಂಥದ್ದು ತಗೊಂಡ್ರೆ ತುಂಬ ಬೆಸ್ಟ್. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಫುಲ್ ಪ್ಲಾಂಟ್ ಬೇಸ್ಡ್, ಅಂದರೆ ಗಿಡಮೂಲಿಕೆಯಿಂದ ಮಾಡಿದ್ದಾರೆ. ಹಾಗಾಗಿ ಯಾರು ಕೂಡ ತಗೊಳ್ಬಹುದು. ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಟೀನೇಜರ್ಸ್ಗೆ ಏನಾದರೂ ಹೇಳಿ ಅಂತ ಹೇಳಿ. ಇದು ಯಾರು ಕೂಡ ತಗೊಳ್ಬಹುದು. ಹಾಗಾಗಿ ನಾವು ಲೇಟಾಗಿ ಅಂದರೆ ಒಂದು 30-35 ವರ್ಷ ಆದಮೇಲೆ ಇಂಥದ್ದೆಲ್ಲ ನಾವು ಮಾಡೋದಕ್ಕಿಂತ ಮೊದಲೇ ಒಂದು ವಯಸ್ಸಾಗಲಿಕ್ಕೆ ಒಂದು 28-30 ವರ್ಷ ಹೀಗೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆವಾಗಲೇ ನಾವು ಇದನ್ನೆಲ್ಲ ತಗೊಂಡ್ರೆ ಇನ್ನೂ ಕೂಡ ಬೆಸ್ಟ್. ಯಾಕೆಂದರೆ ಎಲ್ಲ ಆದಮೇಲೆ ನಾವು ಔಷಧಿ ಮಾಡೋದಕ್ಕಿಂತ ಮೊದಲೇ ನಾವು ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಬೆಸ್ಟ್ ಅಲ್ವಾ. ಹಾಗಾಗಿ ನಾನು ಇದನ್ನು ತಗೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು ತಗೊಳ್ಳೋದು, ಏನು ಕೂಡ ಕಷ್ಟ ಇಲ್ಲ. ಸಿಂಪಲ್ ಒಂದು ನಾರ್ಮಲ್ ವಾಟರ್ ತಗೊಳ್ಳಿ ಅಥವಾ ಸ್ವಲ್ಪ ಬಿಸಿ ನೀರು ತಗೊಳ್ಳಿ. ತುಂಬ ಬಿಸಿ ಬೇಡ, ಸ್ವಲ್ಪ ನಿಮಗೆ ಕುಡಿಯೋಕ್ಕೆ ಆಗುವಷ್ಟು ಬಿಸಿ ನೀರು ಒಂದು ಗ್ಲಾಸ್ ತಗೊಂಡು ಈ ಹುಡಿಯನ್ನು ನೀವು ನೋಡಿ, ಈ ರೀತಿ ಇರುತ್ತೆ ನೋಡಿ. ಕಂಪ್ಲೀಟ್ ಆಗಿದ್ದು ಪೌಡರ್ ರೀತಿ ಇದೆ, ನೋಡ್ಬೋದು ನೀವು. ಈ ಹುಡಿಯನ್ನು 2 ಸ್ಪೂನಷ್ಟು ನೀವು ಇದನ್ನು ಹಾಕಿದ್ರೆ ಸಾಕು ನೋಡಿ. ಹೀಗೆ 1 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿದನ್ನು ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಕುಡಿದ್ಬಿಡಿ. ಎಷ್ಟೇ ಮಾಡಲಿಕ್ಕಿರೋದು. ಆದರೆ ಯಾವಾಗ ಕುಡಿಬೇಕು ಇದನ್ನು ನೀವು ಒಂದೇ ರಾತ್ರಿ ಮಲಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಕುಡಿಯಿರಿ, ಅಥವಾ ಈವ್ನಿಂಗ್ ಟೈಮಲ್ಲಿ ಕುಡಿದ್ರೆ ಸಾಕು. ಬೆಳಿಗ್ಗೆಲ್ಲ ಕುಡಿಬೇಕಂತ ಇಲ್ಲ. ಈವ್ನಿಂಗ್ ಟೈಮಲ್ಲಿ ಅಥವಾ ರಾತ್ರಿ ನೀವು ಬೆಡ್ಡಿಗೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಕುಡಿದು ಮಲಗಬೇಡಿ. ಅಷ್ಟೇ ಮಾಡಲಿಕ್ಕಿರೋದು. ಇದರ ಫ್ಲೇವರ್ ಸ್ವಲ್ಪ ಹುಳಿ ಆ ರೀತಿ ಇದೆ. ಹಾಗಾಗಿ ಈಸಿಯಾಗಿ ನೀವು ಕುಡಿಬಹುದು ಇದನ್ನು. ಏನು ಕೂಡ ಒಂಥರ ಇಲ್ಲ, ಇದು ಚೆನ್ನಾಗಿದೆ ಇದು. ಓಕೆ ನೋಡಿ, ಫುಲ್ ಗ್ಲಾಸ್ ಇದನ್ನು ನೀವು ಖಾಲಿ ಮಾಡಿದರೆ ಆಯಿತು. ಇಷ್ಟೇ ಮಾಡಲಿಕ್ಕಿರೋದು. ಇದರಲ್ಲಿ ಬ್ಯಾಂಬೂ ಶೂಟ್ಸ್, ರೋಸ್ ಪೆಟಲ್ಸ್ ಇಂಥದ್ದೆಲ್ಲ ಇದೆ. ಹಾಗಾಗಿ ಏನು ಕೂಡ ಆಗೋದಿಲ್ಲ. ನಿಮ್ಮ ಮುಖಕ್ಕೆ ಇನ್ನೂ ಕೂಡ ಗ್ಲೋ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಈಸಿಯಾಗಿ ಇದನ್ನು ತರಬಹುದು. ಓಕೆ, ಇವಾಗ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ಲರಿಗೂ, ನಿನ್ನೆಯಿಂದ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ನಿನ್ನೆ ನಾವು ಬೀಚಲ್ಲಿದ್ವಿ. ಇಷ್ಟು ಟೈಮಲ್ಲಿ ನಾನು ಹೇಳಿದ್ದೆ ನಿಮಗೆ, ನೈಟಲ್ಲಿ ತುಂಬ ಚೆಂದ ಕಾಣುತ್ತೆ ಬೀಚ್ ಸೈಡ್ ಅಂತ ಹೇಳಿ. ನೋಡಿ, ಈ ರೀತಿ ಎಲ್ಲ ಇದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಓಕೆ, ಸ್ನಾನ ಮಾಡಿ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಲೇಟ್ ಆಯ್ತಲ್ವಾ, ಹಾಗಾಗಿ ಬೀಚಲ್ಲಿ ಆಟ ಆಡಿ 15 ಜನ ಸ್ನಾನ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಮಾಡಿ ಬರುವಾಗ ಇಷ್ಟು ಹೊತ್ತಾಯಿತು. 9 ಗಂಟೆ ಆಗಿದೆ ಊಟದ ಟೈಮ್. ಇವಾಗ ನಾವು ಈ ರೆಸ್ಟೋರೆಂಟಿಗೆ ಇಲ್ಲಿ ಬಂದಿದ್ದೀವಿ. ನಮ್ಮ ಕಂಪ್ಲೀಟ್ ರೂಮಿನ ಒಪೋಸಿಟ್ ರೆಸ್ಟೋರೆಂಟ್ ಇದು.
ರೆಸ್ಟೋರೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಡ್ಯಾನ್ಸ್, ಸಿಂಗಿಂಗ್, ನೆಕ್ಸ್ಟ್ ನೋಡಲಿಕ್ಕೆ ಕೂಡ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ. ನಮಗೆ ಬೇಕಾದ ಫ್ರೆಶ್ ಮೀನು ನಾವು ಸೆಲೆಕ್ಟ್ ಮಾಡಲಿಕ್ಕಿರುತ್ತೆ, ಆಮೇಲೆ ಅದನ್ನು ಅವರು ಮಾಡಿಕೊಡ್ತಾರೆ. ಓಕೆ, ಇಲ್ಲಿಯ ಫುಡ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟಿಗೆ ಆರ್ಡ್ರ್ ಮಾಡೋಣ, ಆಮೇಲೆ ನೋಡೋಣ. ಇದು ನಾವು ಹೇಳಿದ ಫಿಶ್ ಇತ್ತು ನೋಡಿ, ಅದನ್ನೇ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದು ಟೇಸ್ಟ್ ಮಾಡಿದ್ವಿ ನಾವು. ಆದರೆ ಎಲ್ಲ ಫುಡ್ ಒಳ್ಳೆದಿತ್ತು, ಕ್ವಾಂಟಿಟಿಯಲ್ಲಿ ತುಂಬ ಕಮ್ಮಿ ಇತ್ತು, ರೇಟ್ ಹೈ ಇತ್ತು ನೋಡಿ. ಇಷ್ಟೇ ಸಣ್ಣ ಪೀಸ್ ತುಂಬ ಹೈ ರೇಟಿಗೆ, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಹಾಗಾಗಿ ಟೇಸ್ಟ್ ಮಟ್ಟಿಗೆ ಏನು ಹೇಳುವಂಗಿಲ್ಲ. ಆದರೆ ತುಂಬ ಫ್ಯಾಮಿಲಿ ಹೋಗುವಾಗ ಇದು ಫುಡ್ ನಮಗೆ ಏನು ಕೂಡ ಸಾಕಾಗೋದಿಲ್ಲ, ಯಾಕೆಂದರೆ ಕ್ವಾಂಟಿಟಿ ಉಂಟು ನೋಡಿ, ತುಂಬ ಕಮ್ಮಿ ಇತ್ತು. ಓಕೆ, ತುಂಬ ಟಯರ್ಡ್ ಆಗಿದೆ, ಹೋಗೇನು ಮಲಗುದ್ದು ನಾನು. ಹಾಗಾಗಿ ನಾಳೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ನಾವಿವಾಗ ಇವತ್ತು ಫುಲ್ ಎಲ್ಲಾದರೂ ರೌಂಡ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ, ಮಾಮು ಹಸ್ಬೆಂಡ್ ಎಲ್ಲ ಕೆಳಗಡೆ ಹೋಗಿದ್ದಾರೆ ಗಾಡಿ ನೋಡ್ಲಿಕ್ಕೆ ಅಂತ ಹೇಳಿ. ಅಂದರೆ ಇವಾಗ ಲೈಸೆನ್ಸ್ ಇದ್ರೆ ಮಾತ್ರ ಇಲ್ಲಿ 2 ವೀಲರ್ ಕೊಡೋದು. ಹಾಗಾಗಿ ಲೈಸೆನ್ಸ್ 5 ಜನರ ಹತ್ರ ಮಾತ್ರ ಉಂಟು. 5 ಜನರದ ಟೋಟಲ್ ಆಗಿ ಒಂದು 10 ಜನ ಹೋಗ್ಬೋದು, ಇವನನ್ನು ಹಿಡಿದು 11 ಜನ. ಹಾಗೆ ನಾನು ಎನಿಸಿದೆ ಕಾರೇ ಬುಕ್ ಮಾಡೋದು, ದೊಡ್ಡ ಗಾಡಿ ಯಾವ್ದಾದ್ರು ಇದೆ ಅಂತ ಹೇಳಿ. ಹಾಗೆ ನಾವು ಹೋಗ್ತೀವಿ. ಹೋಗಿದ್ದಾರೆ, ನಾವೆಲ್ಲರೂ ಹೊರಡ್ತಾ ಇದೀವಿ ನೋಡಿ. ಈತು ಕೂಡ ಹೊರಟಿದ್ದಾನೆ ಅಲ್ಲ ಇತ್ತು. ಇವರೆಲ್ಲ ನೋಡಿ ಬಿದ್ದಿದ್ದಾರೆ ಇಲ್ಲಿ ಮೊಬೈಲ್ ಇಟ್ಕೊಂಡು. ಒಬ್ಬರು ಲೆವಿಟನ್, ರಾಯ್ಸ್ಟನ್, ವಿನ್ಸ್ಟನ್. ಹೇರ್ ಸ್ಟೈಲ್ ಒಂದು ನನಗೆ ಮಾಡ್ಲಿಕ್ಕುಂಟು. ಈ ಡ್ರೆಸ್ ನಾನು ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಡ್ರೆಸ್ ನಾನು ಹಾಕಿದ್ದೀನಿ, ಆಮೇಲೆ ನಾನು ನಿಮಗೆ ಫುಲ್ ತೋರಿಸ್ತೀನಿ. ಈತು ಈ ಡ್ರೆಸ್ ಹಾಕಿದ್ದಾನೆ. ಆಮೇಲೆ ಚಡ್ಡಿ ಯಾವುದು? ಇದು. ಮತ್ತೆ ಟೊಪ್ಪಿ. ಟೊಪ್ಪಿ ಹಾಕಿದ್ದಾನೆ. ಹಾಗೆ ಹೇರ್ ಸ್ಟೈಲ್ ಒಂದು ಮಾಡ್ಲಿಕ್ಕುಂಟು. ನನ್ನ ಹಸ್ಬೆಂಡ್ ತಂಗಿ ಹೇರ್ ಸ್ಟೈಲ್ ಮಾಡ್ತಾರಂತೆ. ಅದು ನಾನು ಯಾವ ರೀತಿ ಅಂತ ಆಮೇಲೆ ತೋರಿಸ್ತೀನಿ. ಕ್ಲೆವಿಟಾ ಅಂತ ಅವಳ ಹೆಸರು. ಮತ್ತೆ ಹೀಗೆ ಹಾಕು. ಆಚೆ ಹೋಗು, ನೀನ್ ಬರ್ಬೇಡ. ಈಗ ಬರಲ್ಲ. ಅಮ್ಮ ಬಂದ್ರಾ? ಅಮ್ಮ ನೀ ಹೇಳಿ ಬರ್ಬೇಡ ಅಂತ. ಆಯ್ತು. ಈತನ್ ಚಾ ಮಿನೇಜಸ್ ನಮ್ಮ ಮನೆಗೆ ಬಂದಿದ್ದಾನೆ. ಅವನ ರೂಮ್ ಬಿಟ್ಟು ಹೀಗೆ ಹೇಳು. ನಾವು ಎಲ್ಲೆಲ್ಲಿ ಊಟಕ್ಕೆ ತಿರುಗಾಡ್ತಾ ಇದ್ವಿ, ಆದರೆ ನಮ್ಮ ಹೋಟೆಲ್ ಮುಂದ್ಗಡೆನೆ ಸ್ಪೈಸ್ ರ್ಯಾಕ್ ಅಂತ ಹೇಳಿ ಒಂದು ಹೋಟೆಲ್ ಇತ್ತು. ನಾವಿಲ್ಲಿ ಊಟ ಮಾಡುವಾಗ ಹೋಗ್ತಾ ಇದ್ವಿ. ಆದರೆ ನಿಜವಾಗ್ಲೂ ಇವರ ಊಟ ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು. ಕ್ವಾಂಟಿಟಿ ಎಲ್ಲದರಲ್ಲೂ ಬೆಸ್ಟ್ ಇತ್ತು. ಒಂದು ತೊಗೊಂಡ್ರೆ ಇಬ್ಬರಿಗೆ ಆಗುವಷ್ಟು ಕೊಡ್ತಿದ್ರು ನೋಡಿ. ಚೀಪ್ ಉಂಟು,
ಹಾಗಾಗಿ ಒಮ್ಮೆಲೆ ನೀವು ಈ ಸೈಡ್ ಬರೋದಾದರೆ ಈ ಹೋಟೆಲ್ಗೆ ಒಂದು ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಫುಡ್ ಕೂಡ ಚೆನ್ನಾಗಿದೆ ಹಾಗೂ ಚೀಪ್ ಕೂಡ ಇದೆ. मर्जी मेरी चलती तुझसे, राह मेरी सजती तुझसे, तू है तो मैं हूँ और मंजिलों का घर आना। चलता रहे तेरा मेरा मीलों का याराना, चलता रहे तेरा मेरा मीलों का याराना. ಓಕೆ, ನಾವಿವಾಗ ಇವತ್ತು 2-ವೀಲರಲ್ಲಿ ಹೋಗ್ತಾ ಇದ್ವಿ ಎಲ್ಲರೂ. ಒಂದು ರೌಂಡ್ 2-ವೀಲರಲ್ಲಿ ಎಲ್ಲ ಕಡೆ ಹೋಗಿ ಬರೋಣ ಒಳಗಡೆ ಅಂತ ಹೇಳಿ. ಯಾಕಂದರೆ ಇದೊಂಥರ ಖುಷಿ ಆಗುತ್ತೆ ಅಲ್ವಾ. ಹಾಗೆ 4 2-ವೀಲರ್ ತೊಗೊಂಡಿದ್ದೀವಿ. ಇಬ್ಬಿಬ್ಬರು ಸೇರಿ ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ನೋಡಬೇಕು. ಒಂದು ಫೋರ್ಟ್ ಉಂಟಂತೆ, ಅಲ್ಲಿ ಇವಾಗ ಓಪನ್ ಉಂಟಾ ಇಲ್ವಾ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಬೇಕು. ಓಕೆ, ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ ಹಿಂದ್ಗಡೆ ಪೋರ್ಟ್. ಅದೇ ನೋಡ್ಲಿಕ್ಕೆ ನಾವು ಬಂದಿದ್ದು, ಆದರೆ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಯಾಕೆಂದ್ರೆ ಕ್ಲೋಸ್ ಇದ್ರಿಂದ. ನೋಡಿ ಮಾತ್ರ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ. ಈ ಸೈಡ್ ಬೀಚ್ ಇದೆ. ಮಕ್ಕಳು ನೋಡಿ ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ ಎಲ್ಲರೂ. ಬೋಟ್ ಎಲ್ಲ ಕಾಣ್ತದೆ ನೋಡಿ ಹಿಂದ್ಗಡೆ. ನಿಮಗೆ ಎಂತ ನೋಡಿ ಅಲ್ಲಿ ಕಾಣ್ತಾ ಉಂಟು. ಅದರಲ್ಲಿ ಡ್ಯಾನ್ಸ್ ಅದು ಇದು ಎಲ್ಲ ನಡೀತಾನೆ ಇರುತ್ತೆ. ಕ್ರೂಸ್ ಅಂತ ಹೇಳ್ತೀವಿ ನೋಡಿ, ಅದು ನೋಡಿ. ಇದು ಪೋರ್ಟ್. ಇವ್ರು ನೋಡಿ ರಯ್ಯ, ಮತ್ತೆ ಕ್ಲೋಸ್ ಆಯ್ತಾ? ಬಂದಿದ್ದು ವೇಸ್ಟ್ ಆಯ್ತಾ? ವೇಸ್ಟ್ ಆಗಲಿಲ್ಲ, ಆದರೆ ನಾವು 2-ವೀಲರಲ್ಲಿ ಬಂದ್ವಿ ನೋಡಿ, ಅದೊಂದು ಖುಷಿ ಆಯಿತು ತುಂಬ ಅಲ್ಲ. ಅಲ್ಲ ಮಾಮು. ಹೌದು. ಓಕೆ, ಇಲ್ಲಿ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಇಲ್ಲಿಂದ ಹೋಗ್ತೀವಿ. ಇನ್ನು ಮುಂದೆ ಎಲ್ಲಿ ನೋಡಬೇಕು ಹೋಗೋದು. ಎಲ್ಲಿ ಇದಾ? ಪೌಲೋ ಕ್ರೂಸ್. ಯಾ, ಬನ್ನಿ ಮಕ್ಕಳೇ, ನಿಮ್ಮ ಬಾಯಿಗೆ ಎಕ್ಕಳೆ ಏರೇ. चले तो चले मेरा आज मेरा कल, हर राह पे दिल ये गाए तराना। चलता रहे तेरा मेरा मीलों का याराना, चलता रहे तेरा मेरा मीलों का याराना। तू चले तो चले मेरा आज मेरा कल, हर राह पे दिल
ಓಕೆ, ನಾವು ಫುಲ್ ತಿರುಗಾಡಿದ್ವಿ ಇವತ್ತು. ಫುಲ್ ಗಲ್ಲಿ ಎಲ್ಲ ಹೋಗಿ ನೋಡ್ಕೊಂಡೆಲ್ಲ ಬಂದ್ವಿ. ಇವಾಗ ನೈಟ್ ಆಯಿತು, ರೂಮಿಗೆ ಹೋಗೋಣ ಅಂತ ಹೇಳಿ ಎನಿಸಿದ್ವಿ. ಓಕೆ, ಇವಾಗಷ್ಟೇ ನಾವು ರೂಮಿಗೆ ಬಂದ್ವಿ. ಒಂದು ರೌಂಡ್ ಎಲ್ಲ ಕಡೆ ಹೋಗಿ, ಅದೇ ಕೋಟೆ ಒಂದು ನೋಡಲಿಕ್ಕೆ ಆಗಲಿಲ್ಲ, ಕ್ಲೋಸ್ ಆಗಿ. ಹಾಗೆ ಇವಾಗ ನಾವು ಎಂಥದ ಹೇಳಿದ್ರು ಇಲ್ಲಿ ಬನಾನಾ ಫೆಸ್ಟಿವಲ್ ಎಂಥದ, ನನಗೆ ಅದೇ ಇರಬೇಕು. ಅಲ್ಲಿಗೆ ಹೋಗ್ತಾ ಇದ್ವಿ, ನೋಡೋಣ ಅಲ್ಲಿ ಎಂತ ಉಂಟಂತ ಹೇಳಿ. ಗೊತ್ತಿಲ್ಲ ನನಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಥವಾ ಏನಾದರೂ ಇದೆಯಾ ಅಂತ ಹೇಳಿ. ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ. ಸ್ನಾನ ಕೂಡ ಮಾಡಲಿಲ್ಲ ಇನ್ನು. ಅಲ್ಲಿ ಕೂಡ ಹೋಗಿ ಒಮ್ಮೆ ತಿರುಗಾಡಿ, ಹೇಗೂ ಬೆವರುತ್ತೆ ಮಾರ್ಕೆಟ್ ಎಲ್ಲ ತಿರುಗುವಾಗ. ಹಾಗೆ ಬಂದು ಆಮೇಲೆ ಸ್ನಾನ ಮಾಡಿ ಊಟ ಮಾಡಲಿಕ್ಕೆ ಹೋಗುವುದಂತ ಎಣಿಸಿದ್ದೀವಿ. ನೋಡೋಣ ಎಷ್ಟೊತ್ತಾಗತ್ತಂತ ಹೇಳಿ. ಗಂಟೆ ಇವಾಗ 8 ಆಗ್ತಾ ಬಂತು. ಇನ್ನು ಎಲ್ಲರೂ ಹೋಗ್ತಾ ಇದ್ವಿ. ಹೋಗಿ ಅಲ್ಲೆಲ್ಲ ಆಗುವಾಗ ಎಷ್ಟು ಗಂಟೆ ಆಗುತ್ತೆ ಏನೋ. ತುಂಬ ಸಾಕಾಗಿದೆಯೋ ಅಂದರೆ ಒಟ್ಟಾರೆ ಆಯಿತು ಇವತ್ತಿನ ದಿನ. ಬೆಳಿಗ್ಗೆ ನಾವು ನಿಜವಾಗ್ಲೂ ಇವತ್ತು ತಿರುಗಾಡಲಿಕ್ಕೆ ಹೊರಟಿದ್ದು. ಗಾಡಿ ಎಲ್ಲ ಸಿಗದೆ, ಆಟೋಮೆಟಿಕ್ ಕಾರ್ ಎಲ್ಲ ಸಿಗದೆ ತುಂಬ ಕಷ್ಟ ಆಯಿತು. ಹಾಗೆ ತುಂಬ ಇವತ್ತಿನ ದಿನ ಫುಲ್ ಇವರು ನನ್ನ ಹಸ್ಬೆಂಡ್ ವೇಸ್ಟ್ ಮಾಡಿಬಿಟ್ರು. ಮತ್ತೆ ಯಾರು? ನೀವೇ ಅಲ್ಲ, ಎಲ್ಲ ವೇಸ್ಟ್ ಮಾಡಿಬಿಟ್ರು ನಮ್ಮದು ದಿನನೇ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಟಿದ್ದು ನಾವು? 12 ಗಂಟೆಗ 12 ಗಂಟೆಗೆ 11:15 ಹೊರಟಿದ್ವಿ. ಗಾಡಿ ಸಿಗದೆ, ಏನು ಕೂಡ ಸಿಗದೆ, ಅಂದರೆ 2 ವೀಲರ್ ಸಿಕ್ತು, ಆದರೆ ಆಟೋಮೆಟಿಕ್ ಇವರಿಗೆ ಫುಲ್ಲಿ ಆಟೋಮೆಟಿಕ್ ಬೇಕಿತ್ತು ಕಾರ್, ಅದು ಇವರಿಗೆ ಸಿಗಲಿಲ್ಲ. ಅದು ಸಿಗದೆ ನಾವು ನಿಂತು ಎಷ್ಟು ಲಾಸ್ಟಿಗೆ 4 ಗಂಟೆಗ 5 ಗಂಟೆಗ ಗಾಡಿ ಸಿಕ್ತು ನಮಗೆ. ಇಲ್ಲ ಇನ್ನೊಂದು ಆಯ್ತಲ್ಲ, ಒಂದೂವರೆ ಇನ್ನೊಂದು ಪ್ಲಾನ್ ಇತ್ತು. ಎಂತ ಪ್ಲಾನ್? ಬೇರೆ ಗಾಡಿ ಅರೇಂಜ್ ಮಾಡಿ ಅಲ್ಲಿಂದ ನಾರ್ತ್ ಗೋವಾಗೆ ತಿರುಗುವುದರಿಂದ ಆಯ್ತು. ಬೇರೆ ಗಾಡಿ ಅರೇಂಜ್ ಮಾಡಿ ನಾರ್ತ್ ಗೋವಾಗೆ ತಿರುಗ. ಮತ್ತೆ ಅಲ್ಲಿ ಊಟ ಆಗಿರ್ಲಿಲ್ಲ ನಮ್ದು. ಆಮೇಲೆ ಫುಲ್ ಡೇಗೆ ತಗೊಳ್ತಾರೆ ಅವರು ರೇಟ್. 7:30 ರಿಟರ್ನ್ ಅಂತ ಆಯ್ತು. ಹೌದೌದು, ಅಷ್ಟು ತಿರುಗಲಿಕ್ಕೆ ಆಗೋದಿಲ್ಲ ಅಂತ ಅದು ಕ್ಯಾನ್ಸಲ್ ಮಾಡಿ ನಾಳೆ ಫುಲ್ ತಿರುಗುವುದಂತ ಎನಿಸಿದ್ದೀವಿ. ಆದರೆ ಇವತ್ತಿನ ದಿನ ಮಾತ್ರ ತುಂಬ ವೇಸ್ಟ್ ಆಯಿತು, ಅದೇ ಬೇಜಾರ ಆಯಿತು. ಇವಾಗ ಸಂಜೆ ಸ್ವಲ್ಪ ಚೆನ್ನಾಗಾಯಿತು, ಒಂದು ಲಾಂಗ್ ಡ್ರೈವ್ ಹೋದಾಗೆ ಆಯಿತು, ಅದೊಂದು ಖುಷಿ ಆಯಿತು. ಆದರೆ ಎಂತ ಶಾಪಿಂಗ್ ಮಾಡಲಿಲ್ಲ ಈ ಸಲ, ಎಂತ ತಗೊಳ್ಳಿಲ್ಲ. ಬಟ್ಟೆ ತಗೊಳ್ಬೇಕು, ಅದು ಇದು ಸುಮಾರು ಯೋಚನೆ ಇತ್ತು. ಅದು ನಮ್ದೆಲ್ಲ ಎಂತ ಹೇಳ್ತಾರೆ, ಫ್ಲಾಪ್ ಆಯಿತು. ಎಂತ ತೆಗೆಸ್ಕೊಡ್ಲಿಲ್ಲ ಈ ಸಲ. ಓಕೆ, ನಾವು ಇವಾಗ ಅದೇ ಬನಾನಾ ಫೆಸ್ಟಿವಲ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಏನಿತ್ತು, ಹೇಗಿದೆ, ಜಾತ್ರೆ ರೀತಿ ಏನಂತ ಹೇಳಿ ನಾನು ನಾಳೆ ನಿಮಗೆ ತೋರಿಸ್ತೀನಿ. ಅದನ್ನು ತುಂಬ ಲೇಟ್ ಆಗಿದೆ ಇವಾಗಲೇ, ಹಾಗಾಗಿ ನಾಳೆ ನನಗೋಸ್ಕರ ವೆಯ್ಟ್ ಮಾಡಿ. ನಾಳೆ ಸಿಗೋಣ ಆಯಿತಾ? ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.